ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ಒಂದು ನಿಮಗೆ ಎಸ್ ಎಲ್ ಸಿ ಪೂರ್ವ ಸಿದ್ಧ ಪರೀಕ್ಷೆ 3ಕ್ಕೆ ಮತ್ತು ಅನ್ಯುವಲ್ ಎಕ್ಸಾಮ್ಗೆ ಇಂಗ್ಲೀಷ್ ಒಂದು ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಇಂಗ್ಲೀಷ್ ಒಂದು ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಈ ಶೋದ್ಕೊಂಡ್ರೆ ಸಾಕು ನೀವು ಪಾಸ್ ಆಗ್ತೀರಾ. ಅದು ಪೂರ್ವ ಸಿದ್ಧ ಪರೀಕ್ಷೆ ಇರ್ಬೋದು, ಅನ್ಯುವಲ್ ಎಕ್ಸಾಮ್ ಇರ್ಬೋದು, ಎರಡು ಎಕ್ಸಾಮ್ಗೆ ಒಂದೇ ಪ್ಯಾಕೇಜು. ಚೆನ್ನಾಗಿ ಓದ್ಕೊಂಡು ಹೋಗಿ ಆರಾಮಾಗಿ ಪಾಸ್ ಆಗ್ತೀರಾ. ಸಂಪೂರ್ಣ ಪ್ರಶ್ನೆಗಳು ಉತ್ತರ ಸಹಿತ ಕೊಡ್ತೀನಿ, ನೋಡ್ಕೊಳ್ಳೇಬೇಕು. ಖಂಡಿತ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಸರ ಅಥವಾ ಚಾನಲ್ ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು ಎಸ್ ಎಲ್ ಸಿ ಪೂರ್ವ ಸಿದ್ಧ ಪರೀಕ್ಷೆ ಇರ್ಬೋದು, ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬರುವಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮತ್ತು ಯಾರೆಲ್ಲ ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂತೀರ ಅವನು ಕೂಡ ಹಾಕಿರ್ತವೆ. ಈಗಾಗಲೇ ಪೂರ್ವ ಸಿದ್ಧ ಪರೀಕ್ಷೆ ಎರಡು ಹೇಳುವಾಗ ಹಾಕಿರ್ತೀನಿ, ಅದನ್ನೇ ನೋಡ್ಕೊಳ್ಳಿ. ಆರಾಮಾಗಿ 60+ ಅಂಕಗಳನ್ನ ಸ್ಕೋರ್ ಮಾಡ್ತೀರಾ. ಚಾನಲ್ ಇರ್ತದೆ, ಹೋಗಿ ನೋಡ್ಕೊಳ್ಳಿ. ಪ್ಲೇಸ್ಟ್ ಇದೆ, ಒಂದು ಎಸ್ ಎಲ್ ಸಿ ಪ್ಲೇಸ್ಟ್ ಇದೆ, ಅಲ್ಲಿ ಹೋದರೆ ಸಾಕು ವಿಡಿಯೋ ಸಿಗ್ತದೆ, ನೋಡ್ಕೊಳ್ಳಿ. ಈಗ ಜಸ್ಟು ಪಾಸಿಂಗ್ ನೋಡೋಣ. ಒಂದು 40 ಅಂಕಗಳ ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಓಕೆ, ಇದು 40 ಅಂಕಗಳ ಪಾಸಿಂಗ್ ಪ್ಯಾಕೇಜು ನೋಡಿ. ಆ್ಯಸ್ ಪರ್ 2020-26ನ ಮಾಲ್ ಕ್ವಶನ್ ಪೇಪರ್ಸು, ಅರ್ಥಾಯ್ತಾ? 2025-26 ಮಾಲ್ ಕ್ವಶನ್ ಪೇಪರ್ಸು. ಸಮರಿ ನೋಡ್ಕೋಬೇಕು. ಯಾವುದು? ರೀಡ್ ದ ಆಲ್ ಇನ್ ದ ಪಾಯಿಂಟ್ಸ್ ಬಟ್ ರೈಟ್ ಇನ್ ಪ್ಯಾರಾಗ್ರಾಫ್ಸು. ಪಾಯಿಂಟ್ಸ್ ಓದ್ಕೊಳ್ಳಿನು, ಅಲ್ಲಿ ಎಕ್ಸಾಮಲ್ಲಿ ಪ್ಯಾರಾಗ್ರಾಫಲ್ಲಿ ಬರಬೇಕು. ಯಾವ್ದು ಬರ್ತದೆ ಸಮರಿ? ಪಿಕ್ಸ್ ಬರೋ ಸಮರಿ ಯಾವುದು? ಪಿಕ್ಸ್ ಬಂದೇ ಬರ್ತದೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. 4 ಮಾರ್ಕ್ಸ್ಗೆ ಪಿಕ್ಸ್ ಬರ್ತದೆ, ಏನು ಚೇಂಜ್ ಮಾಡೋಕ್ಕೆ ಚಾನ್ಸೇ ಇಲ್ಲ. 4 ಮಾರ್ಕ್ಸಿಗೆ ಪಿಕ್ಸ್ ಬಂದೇ ಬರ್ತದೆ. ಇಷ್ಟು ಓದ್ಕೊಳ್ಳಿ ಸಾಕು, 4 ಮಾರ್ಕ್ಸು ಬಂದೇ ಬರ್ತದೆ. ಅದು ಪೂರ್ವ ಸಿದ್ಧ ಪರೀಕ್ಷೆ ಇರ್ಬೋದು, ಅನ್ಯುವಲ್ ಎಕ್ಸಾಮ್ ಇರ್ಬೋದು, ತುಂಬಾ ಇಲ್ಲ. ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಅರ್ಥಾಯ್ತಾ? ಶಿ ವಾಸ್ ಎ ಜೀನಿಯಸ್ ಆ್ಯಂಡ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಶಿ ಕುಡ್ ಕ್ಲೈಮ್ ಅಪ್ ಟ್ರೀಸ್ ವೆರಿ ಕ್ವಿಕ್ಲಿ ಇವನ್ ಎಟ್ ದ ಏಜ್ ಆಫ್ 62. ಇದೇ ರೀತಿ ಪಾಯಿಂಟ್ಸ್ ಓದ್ಕೊಳ್ಳಿ, ನಿಮಗೆ 4 ಮಾರ್ಕ್ಸ್ ಬರ್ತದೆ. ಓಕೆ, ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಯಾವುದು? ಕೋಟ್ ಫ್ರಮ್ ಮೆಮರಿ. ದ ಬ್ಲೈಂಡ್ ಆಗಿರ್ಬೋದು, ಇಲ್ಲ ಕ್ವಾಲಿಟಿ ಆಫ್ ಮರ್ಸಿ, ಎರಡೂ ಕೊಡ್ತಾರೆ. ದ ಬ್ಲೈಂಡ್ ಕೊಡ್ತಾರೆ ಮತ್ತು ಕ್ವಾಲಿಟಿ ಆಫ್ ಮರ್ಸಿ, ಯಾವುದೋ ಒಂದು ನೋಡ್ಕೊಳ್ಳಿ. ಯಾವುದೋ ಒಂದು ಪೋಯಮ್ ನೋಡ್ಕೊಳ್ಳಿ, ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ. ಅರ್ಥ ಆಯ್ತಾ? ನೋಡ್ಕೊಂಡಿರಿ, ಪಿಕ್ಸ್ ಬರ್ತದೆ. ನಿಮ್ಮ ಇಷ್ಟ, ಬ್ಲೈಂಡ್ ಬೈ ನೋಡ್ಕೊಳ್ಳಿ ಅಥವಾ ಕ್ವಾಲಿಟಿ ಆಫ್ ಮರ್ಸಿ ನೋಡ್ಕೊಳ್ಳಿ. ನಂತರ ಜಾರ್ಜ್ ಪೇಮೆಂಟು ಮೇಲೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಜಾರ್ಜ್ ಪೇಮೆಂಟು ಸಮರಿ 3 ಮಾರ್ಕ್ಸಿಗೆ ಬಂದು ಬರ್ತದೆ. ನೋಡ್ಕೊಳ್ಳಿ, ಇಷ್ಟೇ ಸಮರಿ ನೋಡ್ಕೊಳ್ಳಿ ಸಾಕು, 3 ಮಾರ್ಕ್ಸ್ ಬಂದೇ ಬರ್ತವೆ. ಪಿಕ್ಸ್ ಬರ್ತದೆ. ಜಾರ್ಜ್ ಪ್ಲೇಯರ್ ಈಸ್ ಪೂರ್ ಆ್ಯಂಡ್ ಓಲ್ಡ್ ಬ್ಲ್ಯಾಕ್ ಮ್ಯಾನ್. ಹೀಸ್ ಫೇಸ್ ಇಸ್ ಅನ್ಶೇವನ್ ಆ್ಯಂಡ್ wrinkled. He wears a faded blue shirt, loose neck tie, old jacket and worn out shoes. Saxophone across his chest is supported by a wire. ಕೋಟ್ ಹ್ಯಾಂಗರ್. ನೋಡ್ಕೊಳ್ಳಿ, ಇಷ್ಟು ನೋಡ್ಕೊಳ್ಳಿ. ಎಲ್ಲ ಪಾಯಿಂಟ್ಸ್ಗಳನ್ನು 3 ಮಾರ್ಕ್ಸ್ಗೆ ಎಷ್ಟು ನಂಬರ್ ಇರಿ. ಇಲ್ಲಿ ಪಾಯಿಂಟ್ಸ್ ಓದ್ಕೊಳ್ಳಿ, ಎಕ್ಸಾಮ್ನಲ್ಲಿ ಪ್ಯಾರಾಗ್ರಾಫಲ್ಲಿ ಬರೀರಿ. ಓಕೆ, ನೆಕ್ಸ್ಟು ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸಿಗೆ ಕೊಡ್ತಾರೆ. ತುಂಬಾ ಈಸಿ ನೋಡಿ. ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸಿಗೆ ಕೊಡ್ತಾರೆ. ಎಲ್ಲ ಅಲ್ಲೇ ಇರ್ತದೆ, ನೀವು ಪ್ಯಾರಾಗ್ರಾಫಲ್ಲಿ ಬರಬೇಕು. ಸ್ಟಾರ್ಟ್ ದ ಪ್ರೊಫೈಲ್ ಬೈ ಐ ಆಮ್ ಹ್ಯಾಪಿ ಟು ರೈಟ್ ದ ಪ್ರೊಫೈಲ್. ಯಾವುದೇ ಪ್ರೊಫೈಲ್ ರೈಟಿಂಗ್ ಕೊಡಲಿ, ಈ ರೀತಿ ಸ್ಟಾರ್ಟ್ ಮಾಡಿ. ಯಾವ ರೀತಿ ಸ್ಟಾರ್ಟ್ ಮಾಡಿ, ಯಾವ ರೀತಿ ಮಾಡಬೇಕು? ಐ ಆಮ್ ಹ್ಯಾಪಿ ಟು ರೈಟ್ ದ ಪ್ರೊಫೈಲ್ ಸ್ಟಾರ್ಟ್ ಮಾಡಿ. ಆಪ್ ಅಂತ ಹಾಕಿ, ಆಮೇಲೆ ಅವ್ರ ಹೆಸರು ಹಾಕಿ. ಅವ್ರ ಹೆಸರು ಹಾಕಿದ್ಮೇಲೆ ಫಾಲೋ ಹೀಸ್ ಆರ್ ಹಿಯರ್ ಟೆಕ್ನಿಕ್. ಹೀಸ್ ಹಿಯರ್ ಅಂತ ಬಳಸಬೇಕು. ಅರ್ಥ ಆಯ್ತಾ? ಈಸ್ ಎಜುಕೇಷನ್ ಈಸ್, ಈಸ್ ವರ್ಕ್ ಈಸ್, ಈಸ್ ಆಕ್ಯುಪೇಷನ್ ಈಸ್ ಅಂತ ಬಳಸಬೇಕು. ಅರ್ಥ ಆಯ್ತಾ? ಈ ರೀತಿ ಬಳಸಬೇಕು. ಎಕ್ಸಾಂಪಲ್ ನೋಡಿ, ಹೀಸ್ ಆರ್ ಹಿಯರ್ ಡೇಟ್ ಆಫ್ ಬರ್ತ್ ಈಸ್. ಈ ರೀತಿ ಬಳಸ್ಬಿಟ್ಟು ನೀವು ಪ್ರೊಫೈಲ್ ರೈಟಿಂಗ್ ಬರಿಬೋದು. ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸ್ ಬಂದು ಬರ್ತದೆ. ಆಮೇಲೆ ರಿಮೂವ್ ಕಾಲನ್, ಆ್ಯಡ್ ಈಸ್ ಆ್ಯಂಡ್ ರೈಟ್ ಇನ್ ದ ಪ್ಯಾರಾಗ್ರಾಫು. ಕಾಲನ್ ರಿಮೂವ್ ಮಾಡಿ ಈಸನ್ನು ಬಳಸಿಬಿಟ್ಟು ಬರಿಬೋದು. ಟೋಟಲಾಗಿ 3 ಮಾರ್ಕ್ಸ್ ಬರ್ತದೆ ಪ್ರೊಫೈಲ್ ರೈಟಿಂಗು. ನಂತರ ಎ ಹೀರೋಯಿಂದ 3 ಮಾರ್ಕ್ಸ್ ಕ್ವಶನ್ ಬರ್ತದೆ. ಎ ಹೀರೋಯಿಂದ 3 ಮಾರ್ಕ್ಸ್ ಕ್ವಶನ್ ಬರ್ತದೆ. ಈ 4 ಕ್ವಶನ್ಗೆ, ಈ 3 ಕ್ವಶನ್ಗೆ ಒಂದೇ ಆನ್ಸರ್ ನೋಡಿ. ಒಂದನೇ ಕ್ವಶನ್ನು, ನರೇಟ್ ಸ್ವಾಮಿ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೇಯಿಂಗ್ ಇನ್ ದ ಆಫೀಸ್ ರೂಮ್. ಕ್ವಶನ್ ನಂಬರ್ 2, ನರೇಟ್ ಹೌ ಎ ಕವರ್ಡ್ ಲೈಕ್ ಸ್ವಾಮಿ ಬಿಕೇಮ್ ಎ ಹೀರೋ. ಕ್ವಶನ್ ನಂಬರ್ 3, ಹೌ ಡಿಡ್ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್ ತೋ ಹಿ ವಾಸ್ ನಾಟ್ ಕರೇಜಸ್. ಈ 3 ಕ್ವಶನ್ಗೆ ಒಂದೇ ಆನ್ಸರು. ನೋಡ್ಕೊಳ್ಳಿ, ಆಲ್ಮೋಸ್ಟ್ ಬರ್ಬೋದು ನಿಮ್ಮೊಂದು ಪೂರ್ವ ಸಿದ್ಧ ಪರೀಕ್ಷೆ ಮತ್ತು ಅನ್ಯುವಲ್ ಎಕ್ಸಾಮ್ಗೆ ಈ ಕ್ವಶನ್ ಬರ್ಬೋದು. 3ರಲ್ಲಿ ಯಾವುದು ಕ್ವಶನ್ ಕೇಳಿ ಈ ಪಾಯಿಂಟ್ಸನ್ನು ಬರೀಬೇಕು. ಪಾಯಿಂಟ್ಸನ್ನ ಬರೀಕೋಬೇಡಿ, ಪಾಯಿಂಟ್ಸ್ನ ಬಿಟ್ಟುಕೊಳ್ಳಿ, ಪ್ಯಾರಾಗ್ರಾಫ್ಲೇ ಬರೀಬೇಕು. ಓಕೆ, ನಂತರ ಕ್ವಶನ್ ನಂಬರ್ 2 ನೋಡಿ, ಇನ್ಫಿನಿಟಿವ್ ಟೆಕ್ನಿಕ್ಸು 1 ಮಾರ್ಕ್ಸು. ಯಾವಾಗಲೂ ಇನ್ಫಿನಿಟಿವಿಂದ 2 ಇರ್ತದೆ. ಸೊ ತುಂಬಾ ಈಸಿ ಗೆಸ್ ಮಾಡ್ಬೋದು. ನೋಡ್ಕೊಳ್ಳಿ, 2 ಪ್ಲಸ್ ಪ್ಲೇಸ್, 2 ಪ್ಲಸ್ ನೇಮ್,
2 ಪ್ಲಸ್ ಪ್ರೊನೌನ್ ಅಂದಾಗ ಅದು ಇನ್ಫಿನಿಟ್ ಆಗಿರ್ತದೆ. ನಂತರ ಕ್ವಶನ್ ನಂಬರ್ 3 ಏನಿದು ಯೂಸ್ ದ ಚೆಕ್ ಆ್ಯಂಡ್ ಚೇಂಜ್ ಮೆಥಡ್. ಏನು ಕೇಳ್ತಾರೆ ಇದು ಸಿಲ್ಯಾಬಲ್ಲು. ಓಕೆ, ಸಿಲ್ಯಾಬಲ್ಲು 1 ಸಿಲ್ಯಾಬಲ್ 2 ಸಿಲ್ಯಾಬಲ್ 3 ಸಿಲ್ಯಾಬಲ್ ನೋಡ್ಕೊಳ್ಳಿ. ಹೆಚ್ಚಾಗಿ ನಿಮಗೆ 1 or 2 ಸಿಲ್ಯಾಬಲ್ ಕೇಳ್ತಾರೆ. ಅರ್ಥ ಆಯ್ತಾ? ಇದು ತುಂಬ ಮೆಥಡ್ಸ್ ಇವೆ, ನೀವು ಉಚ್ಚಾರ ಮಾಡ್ಕೊಂಡು ಗುರುತಿಸ್ಬೋದು. ಅಥವಾ ಇನ್ನೊಂದು ಕೊಟ್ಟಿದ್ದರಲ್ಲಿ ಯೂಸ್ ದ ಚಿಕ್ ಆ್ಯಂಡ್ ಚೇಂಜ್ ಮೆಥಡ್. ಚಿಕ್ ಆ್ಯಂಡ್ ಚೇಂಜ್ ಮೆಥಡ್ ಬಳಸೋದು. ಅರ್ಥ ಆಯ್ತಾ? 1 ಮಾರ್ಕ್ಸ್ಗೆ ಸಿಲ್ಯಾಬಲ್ ಬರ್ತದೆ, ನೋಡ್ಕೊಳ್ಳಿ. ಎಕ್ಸಾಂಪಲ್ಲು ಮೆಮೊರಿ. ಇದನ್ನು ಯಾರು ತೋರಿಸೋದು? ಮೆಮೊರಿ 3 ಸಿಲ್ಯಾಬಲ್ಲು. ಅರ್ಥ ಆಯ್ತಾ? ಈ ರೀತಿ ನೋಡ್ಕೊಳ್ಳಿ. ಮೆಮೊರಿ ಅನ್ನೋದು ಯಾವ್ದು? ಮೇ ಅನ್ನೋದು 1, ಮೋ ಅನ್ನೋದು 2, ರಿ ಅನ್ನೋದು 3. ಮೆಮೊರಿ 3 ಸಿಲ್ಯಾಬಲ್ಲು. ಈ ರೀತಿ ಗುರುತಾಡಬೇಕು. 1 ಮಾರ್ಕ್ಸು ಬಂದೇ ಬರ್ತದೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪಿಕ್ಚರ್ ರೈಟಿಂಗು 3 ಮಾರ್ಕ್ಸಿಗೆ ಕೊಡ್ತಾರೆ. ಪಿಕ್ಚರ್ ರೈಟಿಂಗು 3 ಮಾರ್ಕ್ಸ್ಗೆ ಪಿಕ್ಸ್ ಬಂದೇ ಬರ್ತದೆ. ತುಂಬಾ ಈಸಿ. ಯಾವ್ದು ಪಿಕ್ಚರ್ ಕೊಡಲಿ ಅವರು, ಯಾವುದೇ ಪಿಕ್ಚರ್ ಕೊಡಲಿ, ಯಾವುದೇ ಸ್ಟಾರ್ಟ್ ಮಾಡಿ ದಿಸ್ ಪಿಕ್ಚರ್ ಗಿವ್ಸ್ ಎ ಮೆಸೇಜ್ ಸ್ಟಾರ್ಟ್ ಮಾಡಿ. ಅರ್ಥ ಆಯ್ತಾ? ದಿಸ್ ಪಿಕ್ಚರ್ ಗಿವ್ಸ್ ಎ ಮೆಸೇಜ್. ದೇರ್ ಆರ್ ಮೆನಿ ಅಬ್ಜೆಕ್ಟ್ಸ್ ಇನ್ ದ ಪಿಕ್ಚರ್. 1 ಪಿಕ್ಚರ್ ಈಸ್ ಈಕ್ವಲ್ ಟು 1000 ವರ್ಡ್ಸ್. ಈ 3 ಪಾಯಿಂಟ್ಸ್ ಬರೀರಿ. ಅದು ಯಾವುದೇ ಪಿಕ್ಚರ್ ಕೊಡಲಿ ಅವರು, ಈ 3 ಪಾಯಿಂಟ್ಸ್ ಬರೆದರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಯಾವುದೇ ಚಿತ್ರ ಕೊಡಲಿ. ಆಮೇಲೆ ತುಂಬಾ ಈಸಿ. ದೇರ್ ಆರ್ ಡ್ಯಾಶ್ ಇನ್ ದ ಪಿಕ್ಚರ್. ಅಲ್ಲಿ ಏನು ಚಿತ್ರದಲ್ಲಿರ್ತದೆ ಅದನ್ನು ಬರೀಬೇಕು. ದೇರ್ ಆರ್ ಬಳಸಿ. ದೇರ್ ಈಸ್ ಈ ರೀತಿ ಬಳಸಬೇಕು. ಅದಾಯ್ತಾ? ತುಂಬಾ ಇದೆ. ತುಂಬಾ ಇದರಲ್ಲಿ ಆರ್ ಅಂತ ಬಳಸಿ, ಒಂದೇ ಇದ್ದರೆ ದೇರ್ ಈಸ್ ಅಂತ ಬಳಸಿ. ದೇರ್ ಆರ್ ಡ್ಯಾಶ್ ಇನ್ ದ ಪಿಕ್ಚರ್ ಬಳಸಬೇಕು. ನಂತರ ಪ್ಲೂರಲ್ ಇದ್ದಾಗ ಕೌಸ್ ಅಂತ ಮಾಡಬೇಕು. ಹಟ್ಸು, ಟ್ರೀಸು, ಬರ್ಡ್ಸು. ಸಿಂಗ್ಲರ್ ಇದ್ದಾಗ ಮ್ಯಾನು, ವುಮನ್ನು, ರಿವರ್ ಬರ್ತದೆ. ತುಂಬಾ ಈಸಿ ಟ್ರಿಕ್ಕು, ನೆನ್ಬಿಟ್ಕೊಳ್ಳಿ. ತುಂಬಾ ಈಸಿ ಅನ್ಕೋತೀನಿ, ಬರಿಬೋದು. 3 ಮಾರ್ಕ್ಸಿಗೆ ಕೊಡ್ತಾರೆ. ನಂತರ ನೆಕ್ಸ್ಟು ಎಸ್ಸೆ ರೈಟಿಂಗು. ಎಸ್ಸೆ ನಮಗೆ 4 ಮಾರ್ಕ್ಸ್ ಬರ್ತದೆ. ಯಾವ್ದು ನೋಡ್ಕೋಬೇಕು ಅಂದರೆ ಇದು ನೋಡ್ಕೊಳ್ಳಿ. ಮಾಸ್ ಮೀಡಿಯಾ ಕೇಳಿ, ನ್ಯೂಸ್ ಪೇಪರ್ ಕೇಳಿ, ರೇಡಿಯೋ ಕೇಳಿ, ಟೆಲಿವಿಷನ್ ಕೇಳಿ, ಮೊಬೈಲ್ ಕೇಳಿ, ಕಂಪ್ಯೂಟರ್ ಕೇಳಿ, ಇಂಟರ್ನೆಟ್ ಕೇಳಿ. ಯಾವುದೇ ಕೇಳಿದ್ರು ಇದೇ ಒಂದು ಆನ್ಸರ್ ನೋಡಿ. ಅರ್ಥ ಆಯ್ತಾ? ಯಾವುದೇ ಕೇಳಿ ಅವರು ಮೇಲಿರೋ ಯಾವುದೇ ಕ್ವಶನ್ ಕೇಳಿ ಇದೇ ಆನ್ಸರ್ ಬರೀರಿ, ಸರಿಯಾದ ಉತ್ತರ ಆಗ್ತದೆ. 4ಕ್ಕೆ 4 ಕೊಟ್ಟೆ ಕೊಡ್ತಾರೆ. 4ಕ್ಕೆ 4 ಕೊಡಲಿ 3 ಮಾರ್ಕ್ಸ್ ಕೊಡ್ತಾರೆ. ಓಕೆ, ನೋಡ್ಕೊಳ್ಳಿ. ಯಾವುದೇ ಕೇಳೋರು ಇದನ್ನು ಬರೀಬೇಕು. ಮಾಸ್ ಮೀಡಿಯಾ ಕೇಳಿ, ನ್ಯೂಸ್ ಪೇಪರ್ ಇರಲಿ, ಯಾವುದೇ ಕೇಳಿದ್ರು ಮೇಲೆ ಕೊಟ್ಟಿರುವ ಎಲ್ಲ ಎಸ್ಸಿಗಳು ಯಾವುದೇ ಕೇಳಿ ಇದೇ ಆನ್ಸರು. ಇಂಟ್ರೊಡಕ್ಷನ್ ಬರಬೇಕು, ಇಂಪಾರ್ಟೆನ್ಸು, ಕನ್ಕ್ಲೂಷನ್ನು. ಇಷ್ಟು ಬರೆದ್ರೆ ನಮಗೆ 4 ಮಾರ್ಕ್ಸ್ ಬರ್ತದೆ. ನಂತರ ಸಪ್ಲಿಮೆಂಟ್ ರೀಡಿಂಗ್ ಅಂತ ಯಾವೆಲ್ಲ ಕ್ವಶನ್ ಬರ್ಬೋದು ನೋಡ್ಕೊಳ್ಳಿ. ಇಂಪಾರ್ಟೆಂಟು ಟೋಟಲಾಗಿ 4 ಮಾರ್ಕ್ಸ್ ಬರ್ಬೋದು ಅನ್ಕೋತಿದ್ದು. ರೈಟ್ ದ ಹಾರ್ಡ್ಶಿಪ್ ಫೇಸ್ಡ್ ಬೈ ದ ಡಿಕ್ಕಿ ಡೋಲ್ಮಾ ಆರ್ ವಾಟ್ ವೇರ್ ಅದರ್ ಹಾಬೀಸ್ ಆಫ್ ಡಿಕ್ಕಿ. ಇಂಪಾರ್ಟೆಂಟು. ಆಮೇಲೆ 24 ಹನಿ ವಾಸ್ ಎ ಟ್ಯಾಲೆಂಟೆಡ್ ಆರ್ ಲೈಫ್ ಫಾರ್ ಹಿಮ್ ವಾಸ್ ಏಕ್ದಮ್ ಬಿಂದಾಸ್ ಆರ್ ಹಾಬೀಸ್ ಆಫ್ ಪನೀಪ್. 2 ಕ್ವಶನ್ಗೆ ಒಂದೇ ಆನ್ಸರು. ಇದನ್ನು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಬರ್ಬೋದು, ನಿಮ್ಮೊಂದು ಪೂರ್ವ ಪರೀಕ್ಷೆಗೆ ಮತ್ತು ಅನಲೈಸಿಂಗ್ಗೆ ಬರ್ಬೋದು. ನೋಡ್ಕೊಳ್ಳಿ, ತುಂಬಾ ಈಸಿವೆ. ನಂತರ ಲೆಟರ್ ಕೊಡ್ತಾರೆ ನಮಗೆ 5 ಮಾರ್ಕ್ಸ್ಗೆ. ಒಂದು ಅಫೀಸಿಯಲ್ ಪರ್ಸ್ನಲ್ಲು. ಇಮ್ಯಾಜಿನ್ ಯು ಆರ್ ಅಮಿತ್ ಆರ್ ಆರ್ತಿ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ JHS ಬೆಂಗಳೂರು. ರೈಟ್ ಎ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಹಿಮ್ ಆರ್ ಹೇರ್ ಟು ಇಶ್ಯೂ ಯುವರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟು. TC ಗಿವ್ ರೀಸನ್ಸು. ನೋಡಿ, ತುಂಬಾ ಈಸಿ. ಆಲ್ಮೋಸ್ಟ್ ಕಲ್ತಿದ್ರೆ ಅನ್ಕೋತೀನಿ. ಕಾಲೇಜಲ್ಲಿ ಇರ್ತಾಳೆ, ಸ್ಕೂಲಲ್ಲಿ ಇರ್ತಾರೆ. ಅದಾಯ್ತಾ? ಫಾರ್ಮ್ ಹಾಕಬೇಕು. ಆಮೇಲೆ ಟ್ರೂ ಅಡ್ರೆಸ್ಸು, ರೆಸ್ಪೆಕ್ಟೆಡ್ ಸರು, ಸಬ್ಜೆಕ್ಟು, ರಿಕ್ವೆಸ್ಟಿಂಗ್ ಫಾರ್ TC. ಆಮೇಲೆ ಬಾಡಿ ಆಫ್ ದ ಲೆಟರು, ಲಾಸ್ಟಿಗೆ ಥ್ಯಾಂಕ್ ಯು ಯುವರ್ ಫೇತ್ಫುಲ್ಲಿ ಅಂತ ಬರೆದ್ಬಿಟ್ಟು ಹೆಸರು ಬರೆದ್ರೆ ಸಾಕು. ಎಷ್ಟು ಬರೆದ್ರೆ ನಮಗೆ 4ಕ್ಕೆ 4 ಮಾರ್ಕ್ಸು, 5ಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ. ಓಕೆ, ನೆಕ್ಸ್ಟು ಪರ್ಸ್ನಲ್ ನೋಡಿ. ಅದು ಫಾರ್ಮ್ ಹಾಕಬೇಕು, ಡಿಯರು, ಆಮೇಲೆ ಎಕ್ಸ್ಪ್ಲೇನು, ಅಂದರೆ ಬಾಡಿ ಆಫ್ ಲೆಟರು, ಯುವರ್ ನೇಮು ನೋಡ್ಕೊಳ್ಳಿ. ನೆಕ್ಸ್ಟು ಆ್ಯಸ್ ಪರ್ ಇದುಗಳು ಮಾಡೋ ಕ್ವಶನ್ ಪೇಪರ್ ಮೇಲೆ ಆಧಾರಿತ ಪ್ರಶ್ನೆಗಳು ನೋಡಿ. ಇವೆಲ್ಲ ನಾವು RC ಕ್ವಶನ್ಸು ಇಂಪಾರ್ಟೆಂಟ್. ಇವೆಲ್ಲ ಕ್ವಶನ್ ನಂಬರ್ 30 ಕೇಳ್ತಾರೆ. ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ಎ ಲಾಸ್ಟ್ ಲುಕ್. ಇದನ್ನು 2025 ಎಕ್ಸಾಮ್ 2ನಲ್ಲಿ ಕೇಳಿದ್ದಾರೆ. ಯು ಕ್ಯಾನ್ ಪಾಸ್ ಮಿ ಮೈ ಹೆಲ್ಮೆಟ್ ಫ್ರಾಮ್ ಇಟ್ಸ್ ಪ್ಲಾಸ್ಟಿಕ್ ಹುಕ್. ಹೂ ಇಸ್ ದ ಸ್ಪೀಕರ್, ಹೂ ಡಸ್ ಯು ರೆಫರ್ ಟು, ವೈ ಡಿಡ್ ದ ಸ್ಪೀಕರ್ ಸೇ ಸೊ. ಆನ್ಸರ್ ನೋಡಿ. ಕ್ವಶನ್ ಎಗೆ ದ ಪೋಯಟ್ ನಾರ್ಮನ್ ನಿಕೋಲ್ಸನ್. B to the people. C he was uncertain about his return from speech. Question number 2 you can cross out my name from the telephone book. ಇದನ್ನು 2024 ಎಕ್ಸಾಮ್ 3ರಲ್ಲಿ ಕೇಳಿದ್ದಾರೆ. ಎಕ್ಸಾಮ್ 3ಯಲ್ಲಿ ಕೇಳಿದ್ದಾರೆ. ಹೂ ಇಸ್ ದ ಸ್ಪೀಕರ್? ಆನ್ಸರ್ ದ ಪೋಯಟ್ ನಾರ್ಮನ್ ನಿಕೋಲ್ಸನ್. ವೈ ಡಿಡ್ ದ ಸ್ಪೀಕರ್ ಸೇ he was uncertain about his return from space. C when did the speaker say when he was ready to go space. Under question number 3 there won't be any calendar, there won't be any clock. ಸೊ ಈ ಕ್ವಶನ್ಗಳು ಬರ್ತಾ ನೋಡ್ಕೊಳ್ಳಿ. ಇದರಲ್ಲಿ ಒಂದು ಬಂದೇ ಬರ್ತದೆ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಳ್ಳಿ. ಏಪ್ರಿಲ್ 2020ರಲ್ಲಿ, ಸೆಪ್ಟೆಂಬರ್ 2020ರಲ್ಲಿ ಕೇಳಿದ್ದಾರೆ. ಕ್ವಶನ್ ನಂಬರ್ 4 ನೋಡ್ಕೊಳ್ಳಿ. 5 ಇವೆಲ್ಲ ಎಕ್ಸ್ಟ್ರಾಕ್ಟು RC ಕ್ವಶನ್ಸು ನೋಡ್ಕೊಳ್ಳಿ.
ಅಂದ್ರೆ ಕ್ವಶನ್ 18 ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಡಾನ್ ಅನ್ಸೆಲ್ಮ್ ಇಸ್ ದ ಜೆಂಟಲ್ಮ್ಯಾನ್ ಆ್ಯಂಡ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಹೇರ್. ಯಾಡೆ ಇದು ಇಂಪಾರ್ಟೆಂಟು. 19, 20, 21 ಇವೆಲ್ಲ ಮಾಲ್ ಕ್ವಶನ್ಗಳು. ಓಕೆ, ನೋಡ್ಕೊಂಡಿರಿ ಈ ಕ್ವಶನ್ಗಳನ್ನ ರಿಪೀಟ್ ಆಗ್ತವೆ. ಸೊ ಇಷ್ಟು ಕ್ವಶನ್ ಪೇಪರು ಅಂದರೆ ಪಾಸಿಂಗ್ ಪ್ಯಾಕೇಜು ಒಂಥರ ಕ್ವಶನ್ ಪೇಪರ್ ಇದ್ದಾಗಿದ್ದು. ಯಾಕಂದರೆ ಅಲ್ಲಿ ಯಾವ ಕ್ವಶನ್ ಕೊಡ್ತಾರೆ ಅವೇ ಸೇಮ್ ಇವೆ ಇಲ್ಲಿ, ಅರ್ಥ ಆಯ್ತಾ? ಒಂಥರ ಕ್ವಶನ್ ಪೇಪರ್ ಇದ್ದಂಗೆ ಚೆನ್ನಾಗಿ ಓದ್ಕೊಳ್ಳಿ. ಎಷ್ಟು ಓದ್ಕೊಂಡು ನಾವು ಪಾಸ್ ಆಗ್ಬೋದು. ಇದ್ರ ಜೊತೆಗೆ ಇಷ್ಟೇ ಸಾಲೋದಿಲ್ಲ, ನಿಮಗೆ ಮಾಲ್ ಕ್ವಶನ್ ಹಾಕಿರ್ತಾನೆ, ಅರ್ಥ ಆಯ್ತಾ? ಟೋಟಲಾಗಿ 4 ಕ್ವಶನ್ ಬಿಟ್ಟಿದ್ದಾರೆ, 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. 4 ಕ್ವಶನ್ ಪೇಪರ್ ಚೆನ್ನಾಗಿ ಹಾಕಿರ್ತೀನಿ, 4 ಚೆನ್ನಾಗಿ ನೋಡ್ಕೊಳ್ಳಿ. ಸೊ ನೋಡ್ಕೊಂಡ್ರೆ ಸಾಕು, ಆರಾಮಾಗಿ ಪಾಸ್ ಸಿಗ್ತೀರಾ, ಸ್ಕೋರ್ಗಳು ಮಾಡ್ಕೋತೀರಾ. ಫ್ರೆಂಡ್ಸ್ ಶೇರ್ ಮಾಡಿ, ಇದ್ರ ಬಗ್ಗೆ ಏನೇ ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.